ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಪಾಕಿಸ್ತಾನ ಎಡವಟ್ಟಿನ ದೇಶ. ಅದೇನೇ ಮಾಡಿದ್ರು ಏನೋ ಒಂದು ಎಡವಟ್ಟು ಮಾಡಿಕೊಳ್ಳುತ್ತೆ. ಆದರೆ ಈಗ ಅದರ ಎಡವಟ್ಟು ತನ್ನದೇ ದೇಶದ ಪ್ರಜೆಗಳ ಜೀವಕ್ಕೆ ಕುತ್ತು ತಂದಿದೆ ಮತ್ತು 30 ಜನ ಮಹಿಳೆಯರು, ಮಕ್ಕಳು ಸೇರಿದಂತೆ 30 ಜನ ಬಲಿಯಾಗುವಂತೆ ಮಾಡಿದೆ. ಏನು ಅಂದರೆ, ಒಂದು ಸಣ್ಣ ತಪ್ಪು ಮಾಹಿತಿ, ಉಗ್ರವಾದಿಗಳಿದ್ದಾರೆ ಅಂತ ಮಾಹಿತಿ ಬಂತಂತೆ. ಪಾಕಿಸ್ತಾನದ ಆರ್ಮಿ ಹಿಂದೆ ಮುಂದೆ ನೋಡದೆ ತನ್ನ ಏರ್ಫೋರ್ಸ್ ಅನ್ನು ಬಳಸ್ಕೊಂಡು ಒಂದು ಗ್ರಾಮದ ಮೇಲೆ ಬಾಂಬುಗಳನ್ನು ಹಾಕಿದೆ. ಎಂಥ ಬಾಂಬ್ ಹಾಕಿದೆ, ಯಾರು ಕೊಟ್ಟಿದ್ದ ಬಾಂಬ್ ಅದು, ಯಾವ ಜೆಟ್ಗಳನ್ನು ಬಳಸಿದೆ, ಯಾವ ದೇಶ ಕೊಟ್ಟ ಜೆಟ್ಗಳು, ಅದನ್ನು ವಿವರಿಸ್ತೀನಿ. ಅದರ ಜೊತೆಗೆ ಈ ಖೈಬರ್ ಪಖ್ತೂನ್ಖ್ವಾ ಅನ್ನುವಂತಹ ಪ್ರದೇಶ ಏನು ಈ ಘಟನೆ ನಡೆದಿದೆ, ಅದು ಏನು, ಅಲ್ಲಿರುವಂತಹ ಸಮಸ್ಯೆ ಏನು, ಮತ್ತು ಬಲೂಚಿಸ್ತಾನಕ್ಕೂ ಇದಕ್ಕೂ ಏನು ಅಂತಹ ವ್ಯತ್ಯಾಸ, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನ ಮಾಡ್ತೇನೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಪಾಕಿಸ್ತಾನ ಅಂದರೆ ಯಾವತ್ತಾದರೂ ಏನೇ ಆಗಲಿ ಒಂದು ಎಡವಟ್ಟು ಮಾಡ್ಕೊಂಡಿಲ್ಲ ಅಂದರೆ ಅದಕ್ಕೆ ಸಮಾಧಾನ ಇರೋದಿಲ್ಲ. ಅಲ್ಲಿನ ಸಾಕಷ್ಟು ದುಷ್ಟ ಶಕ್ತಿಗಳು, ಒಂದು ಕಡೆ ಆರ್ಮಿ ಇರಬಹುದು, ಇನ್ನೊಂದು ಕಡೆ ಆಡಳಿತ ಇರಬಹುದು. ಯಾವುದೇ ರಾಜಕೀಯ ಪಕ್ಷ ಆಡಳಿತಕ್ಕೆ ಬಂದರೂ ಸಹ ಭ್ರಷ್ಟಾಚಾರ, ಜನರನ್ನು ಪೀಡಿಸೋದು, ದೇಶ ನಾಶ ಮಾಡೋದು, ಎಕ್ಕುಟ್ಟಿಸೋದು, ಆಮೇಲೆ ಆರ್ಮಿಯವರು ಆ ಸರ್ಕಾರವನ್ನು ಕಿತ್ತು ಬಿಸಾಕೋದು, ತಾವು ಅಧಿಕಾರಕ್ಕೆ ಬಂದು ತಾವು ಒಂದಷ್ಟು ಕ್ರೌರ್ಯ ಮೆರೆಯೋದು, ಆ ನಂತರ ಮತ್ತೆ ಒಂದು ಸಿವಿಲಿಯನ್ ಗವರ್ನಮೆಂಟ್ ಬರುತ್ತೆ. ಇದು ನಿರಂತರವಾಗಿ ನಡ್ಕೊಂಡು ಬರ್ತಾನೆ ಇರುವಂತಹದ್ದು. ಒಂದು ಕಡೆ ಮತಾಂಧ ಶಕ್ತಿಗಳು, ಇನ್ನೊಂದು ಕಡೆ ಭ್ರಷ್ಟಾಚಾರ, ಇನ್ನೊಂದು ಕಡೆ ಉಗ್ರವಾದ, ಎಲ್ಲವನ್ನೂ ಸಹ ಕಲಸು ಮೇಲೋಗರ ಮಾಡಿಕೊಂಡು ಒಂದು ರೀತಿಯದು ಕೇಸರಿ ಬಾತು, ಉಪ್ಪಿಟ್ಟು, ಚೌಚೌ ಬಾತು, ಬಿಸಿಬೇಳೆ ಬಾತು ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದಂಗೆ ಬದುಕ್ತಾ ಇರುವಂತಹ, ಅಲ್ಲಿ ಇಲ್ಲಿ ಹೋಗಿ ಭಿಕ್ಷೆ ಎತ್ಕೊಂಡು ಬದುಕ್ತಾ ಇರುವಂತಹ ಪಾಕಿಸ್ತಾನ ಅದೊಂದು ದೇಶ. ಆದರೆ ಈಗ ಏನಕ್ಕೆ ನಾವು ಮಾತಾಡ್ತಿದ್ದೀವಿ ಅಂದರೆ, ನಿನ್ನೆ ರಾತ್ರಿ ಒಂದು ಹಳ್ಳಿ, ಖೈಬರ್ ಪಖ್ತೂನ್ಖ್ವಾ ಅನ್ನುವಂತಹ ಪ್ರಾವಿನ್ಸ್ನಲ್ಲಿರುವಂತಹ ಒಂದು ಪ್ರದೇಶ, ಅದು ಅಲ್ಲಿರುವಂತಹ ಒಂದು ಸ್ವಾಟ್ ವ್ಯಾಲಿ ಅನ್ನುವಂತಹ ಪ್ರದೇಶದಲ್ಲಿರುವಂತಹ ಒಂದು ಗ್ರಾಮ, ಮಿಂಗೋರ್ ಅನ್ನುವಂತಹ ಗ್ರಾಮ. ಆ ಗ್ರಾಮದ ಮೇಲೆ ಇದ್ದಕ್ಕಿದ್ದ ಹಾಗೆ ಬಾಂಬುಗಳು ಬೀಳೋಕ್ಕೆ ಶುರು ಆಗ್ತವೆ. ಅಲ್ಲಿನ ಜನ ಬೆಚ್ಚಿ ಬೀಳ್ತಾರೆ. ಯಾವುದೋ ಪಕ್ಕದ ದೇಶ, ಮೇ ಬಿ ಅಫ್ಘಾನಿಸ್ತಾನ್, ತಾಲಿಬಾನ್ ದಾಳಿ ಮಾಡಿರಬೇಕು. ಪಾಪ ಚೆಲ್ಲ ಪಿಲ್ಲಿಯಾಗಿ ಓಡ್ತಾರೆ ಆ ಕಡೆ ಈ ಕಡೆ. ಏನು ಮಾಡ್ತಾರೆ ಅದೆಲ್ಲ, ಆ ಕಡೆ ಎಲ್ಲ ದೊಡ್ಡ ಡೆವಲಪ್ಮೆಂಟ್ ಇಲ್ಲದೆ ಇರುವಂತಹ ಏರಿಯಾಗಳು, ಅಷ್ಟಾಗಿ ವಿದ್ಯುತ್ ಸಂಪರ್ಕನೂ ಇಲ್ಲದಂತಹ ಪ್ರದೇಶಗಳು, ಮನೆಗಳಂತೂ ಆಲ್ಮೋಸ್ಟ್ ಗುಡಿಸಲು ರೀತಿಯಲ್ಲಿ ಇರುವಂತಹ ಪ್ರದೇಶಗಳದು, ಹಿಂದುಳಿದ ಭಾಗ ಅದು ಪಾಕಿಸ್ತಾನದಲ್ಲಿ. ಬೀಳ್ತಾ ಇದ್ವು, ಜನ ಸಾಯ್ತಾ ಇದ್ರು. ಸುಮಾರು 30 ಜನ ಮಕ್ಕಳು, ಮಹಿಳೆಯರು ಸೇರಿ 30 ಜನ ಪ್ರಾಣ ಕಳ್ಕೊಂಡ್ರು. ಬೆಳಕಾದ್ಮೇಲೆ ನೋಡ್ತಾರೆ, ಸತ್ತವರೆಲ್ಲ ಸಿವಿಲಿಯನ್ಸ್, ಸತ್ತವರೆಲ್ಲ ಸಾಮಾನ್ಯ ಜನ, ಅಮಾಯಕರು. ಆಗ ಪಾಕಿಸ್ತಾನ ಸರ್ಕಾರ ಎಚ್ಚೆತ್ಕೊಳ್ಳುತ್ತೆ. ಅರೆ ಎಂತ ಕೆಲಸ ಮಾಡ್ಬಿಟ್ವಿ, ನಮ್ಮದೇ ಜನರನ್ನ ನಾವು ಕೊಂದುಬಿಟ್ಟಿದೀವಲ್ಲ, ಯಾಕ್ರಿ ಕೊಂದ್ರಿ ಅಂತ ಸರ್ಕಾರ ಆಗ ಆರ್ಮಿನ ಕೇಳ್ತಾ ಇದೆ. ಅಲ್ಲಿ ಆರ್ಮಿ ಸರ್ಕಾರದ ನಡುವೆ ಹೇಗಿರುತ್ತೆ ನೋಡಿ. ಆರ್ಮಿ ಮಾಡೋ ಯಾವುದನ್ನು ಸಹ ಸರ್ಕಾರಕ್ಕೆ ತಿಳಿಸೋದಿಲ್ಲ. ಅದ್ರ ಪಾಡಿಗೆ ಅದು ಮಾಡ್ತಿರುತ್ತೆ, ಇದ್ರ ಪಾಡಿಗೆ ಇದು ಬದುಕ್ತಿರುತ್ತೆ. ಯಾವತ್ತು ಕಿತ್ತಾಡ್ಕೊಳ್ತಾರೋ ಇವ್ರನ್ನ ಕಿತ್ತಾಕೋದು, ಅವ್ರು ಇವ್ರನ್ನ ಕಿತ್ತಾಕೋದು, ಇದೇ ಬಾಳು ಇವ್ರದ್ದು. ಹೆಸರಿಗೆ ಶಹಬಾಜ್ ಶರೀಫ್ ಅಲ್ಲಿನ ಪ್ರಧಾನಮಂತ್ರಿ, ಆದರೆ ಅಸೀಂ ಮುನೀರ್ ಆರ್ಮಿ ಚೀಫ್, ಎಲ್ಲ ಕಂಟ್ರೋಲ್ಗಳು, ಎಲ್ಲ ಒಂದು ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು. ಈ ಬಾಂಬ್ ವಿಚಾರದಲ್ಲೂ ಹಾಗೆ ಆಗಿದೆ. ಆ ನಂತರ ತಿಳಿದು ಬಂದಿರೋ ವಿಚಾರ ಏನು ಅಂತಂದ್ರೆ, ತೆಹ್ರೀಕೆ ತಾಲಿಬಾನ್ ಅನ್ನುವಂತಹ ಉಗ್ರವಾದಿ ಸಂಘಟನೆಯ ಉಗ್ರರು ಆ ಹಳ್ಳಿಯಲ್ಲಿ ಇಂತಿಂಥ ಜಾಗದಲ್ಲಿ ಅಡಗಿ ಕುಳಿತಿದ್ದಾರೆ. ನಿಖರ ಮಾಹಿತಿ, ಆಖರಿ ಬಾಂಬ್ ಅಂತ ಬಂತಂತೆ ಮಾಹಿತಿ ಗುಪ್ತಚರ ಇಲಾಖೆಯಿಂದ. ಹಿಂದೆ ಮುಂದೆ ನೋಡಿದ್ರೆ ಪಾಕಿಸ್ತಾನದ ಏರ್ಫೋರ್ಸ್ ಬಳಸ್ಕೊಂಡು, ಚೈನಾ ಕೊಟ್ಟಿದ್ದಂತಹ J-17 ಫೈಟರ್ ಜೆಟ್ಗಳನ್ನು ಬಳಸ್ಕೊಂಡು, ಚೈನಾದವರು ಕೊಟ್ಟಿದ್ದಂತಹ LS ಬಾಂಬ್ಸ್ 8 ಬಾಂಬುಗಳನ್ನು 8 ಮನೆಗಳ ಮೇಲೆ ಹಾಕ್ಬಿಟ್ಟಿದೆ. ಅದರಲ್ಲಿ ನಾನು ಹೇಳ್ದಂಗೆ ತೆಹರೀಕೆ ತಾಲಿಬಾನ್ ಅನ್ನುವಂತಹ ಉಗ್ರ ಸಂಘಟನೆಯ ಉಗ್ರವಾದಿಗಳು ಅವತ್ತಿದ್ದಾರೆ. ನಿಖರ ಮಾಹಿತಿ ಹಿಂದೆ ಮುಂದೆ ನೋಡ್ಬಿಡಿ, ಹಾಕಿ ಬಾಂಬ್ ಅಂದ್ರು. ಪಾಪ ಅಲ್ಲಿ ಅಮಾಯಕರು, ಕುಟುಂಬಗಳು, ಜನ ಬದುಕ್ತಿದ್ರು. ಎಲ್ಲರೂ ಸಹ ಒಂದೊಂದೇ ಬಾಂಬ್ ಬಿದ್ದರೆ ಬದುಕಕ್ಕಾಗತ್ತ, ಸತ್ತು ಹೆಣ ಆದರು. ಈಗ ಪಾಕಿಸ್ತಾನ ತೇಪೆ ಹಚ್ಚೋ ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿದೆ. ಸರ್ಕಾರ ಹೋಗಿ ಆರ್ಮಿಯವ್ರ ಜೊತೆ ಜಗಳ ಮಾಡ್ಕೊಳ್ತಿದೆ. ಹೆಚ್ಚಿಗೆ ಜಗಳ ಮಾಡ್ಕೊಳಂಗಿಲ್ಲ. ಹೆಚ್ಚಿಗೆ ಜಗಳ ಮಾಡ್ಕೊಂಡ್ರೆ ಕಿತ್ತು ಬಿಸಾಕ್ಬಿಡ್ತಾರೆ ಶಹಬಾಜ್ ಶರೀಫ್ನ ಅಲ್ಲಿಂದ. ಸರ್ಕಾರನೇ ಕಿತ್ತು ಬಿಸಾಕ್ಬಿಟ್ಟು ಆರ್ಮಿಯವ್ರು ಕಂಟ್ರೋಲ್ಗೆ ತಗೊಂಡ್ಬಿಡ್ತಾರೆ. ಆ ಭಯ ಇದೆಯಲ್ಲ, ಹಾಗಾಗಿ ಸಣ್ಣ ಧ್ವನಿಯಲ್ಲೇ ಯಾಕರು ಹಿಂಗೆ ಮಾಡ್ತಿರೋ,
ಅಂತೆಲ್ಲ ಕೇಳ್ಕೊಂಡಿರ್ತಾರೆ. ಅವರು ಹೋಗಲಿ ನಾನು ಮಾಡಿದ್ದೆ ಸರಿ, ನೀನು ಅವನು ಕೇಳೋದಕ್ಕೆ ನೀನು ಎಷ್ಟು ಜನರನ್ನು ಸಾಯಿಸ್ತಿದ್ಯಾ, ನೀನು ಭ್ರಷ್ಟಾಚಾರ, ನೀನು ಆಡಳಿತ ವೈಖರಿಯಲ್ಲಿ, ಅದಕ್ಕಿಂತ ಇದೊಂದು ದೊಡ್ಡ ನರಹತ್ಯೆ ಎಲ್ಲ ಹೋಗೋ ಅಂತ ಹೇಳಿರ್ತಾರೆ ಆರ್ಮಿಯವರು. ಅದು ಹಾಳಾಗೋಗ್ಲಿ ಬಿಡಿ. ಏನಿದು ಖೈಬರ್ ಪಖ್ತೂನ್ಖ್ವಾ ಅನ್ನುವಂತಹ ಪ್ರದೇಶ, ಅಲ್ಲಿ ಯಾಕೆ ಪಾಕಿಸ್ತಾನ ಹಿಂದೆ ಮುಂದೆ ನೋಡದೆ ತನ್ನದೇ ನೆಲದ ಮೇಲೆ ತನ್ನದೇ ಜನರ ಮೇಲೆ ಬಾಂಬ್ ಹಾಕತ್ತೆ ಅಂದರೆ, ನಿಮಗೆ ಬಲೂಚಿಸ್ತಾನ ಗೊತ್ತಿದೆ, ಅಲ್ಲೂ ಒಂದು ಫೈಟ್ ಇದೆ, ಅಲ್ಲೊಂದು ಅಂತರ್ಯುದ್ಧ ಇದೆ. ನಾವು ಪ್ರತ್ಯೇಕ ಆಗಬೇಕು ಪಾಕಿಸ್ತಾನದಿಂದ. ನಮಗೆ ಪಾಕಿಸ್ತಾನದಿಂದ ಏನೂ ಲಾಭ ಸಿಗ್ತಾ ಇಲ್ಲ. ನಮ್ಮ ಸಂಸ್ಕೃತಿ ಬೇರೆ, ನಮ್ಮ ಬುಡಕಟ್ಟು ಜನಾಂಗ ಬೇರೆ, ಎಲ್ಲವೂ ಬೇರೆ. ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಬಲೂಚಿಸ್ತಾನದ ಭಾಗದವರು. ಆ ಬಲೂಚಿಸ್ತಾನ ಭಾಗ ಇರಾನ್ ಮತ್ತು ಅಫ್ಘಾನಿಸ್ತಾನಿಗೆ ಅಂಟಿಕೊಂಡಿರುವಂತಹ ಕಡೆ ಇರುವಂತಹದ್ದು, ಪಾಕಿಸ್ತಾನದ ಪಶ್ಚಿಮ ದಿಕ್ಕಿಗೆ ಇರುವಂತಹದ್ದು. ಈ ಖೈಬರ್ ಪಖ್ತೂನ್ಖ್ವಾ ಇದೆಯಲ್ಲ, ಅದು ಸಹ ಆಲ್ಮೋಸ್ಟ್ ಅಂತಹದ್ದೇ ಸನ್ನಿವೇಶದಲ್ಲಿದೆ. ಆದರೆ ಬಲೂಚಿಸ್ತಾನದ ಹಾಗೆ ಒಂದು ಹೋರಾಟ ಮಾಡುವಂತಹ ಬಂಡುಕೋರರ ಪಡೆ ಇಲ್ಲ, ಇಲ್ಲಿ ದೊಡ್ಡ ಮಟ್ಟದ ಪಡೆ ಇಲ್ಲ. ಸಣ್ಣ ಹೋರಾಟಗಳು ನಡೀತಾ ಇರ್ತವೆ, ಪ್ರತಿಭಟನೆಗಳು ನಡೀತಾ ಇರ್ತವೆ. ನಮ್ಮನ್ನ ಲೂಟಿ ಮಾಡ್ತಾರೆ, ಇಲ್ಲಿನ ಸಂಪನ್ಮೂಲಗಳನ್ನ ಲೂಟಿ ಮಾಡ್ತಾರೆ, ಖನಿಜ ಸಂಪತ್ತನ್ನ ಲೂಟಿ ಮಾಡ್ತಾರೆ. ಎಲ್ಲ ಹೋಗಿ ಆ ಕಡೆ ಪಂಜಾಬ್ ಪ್ರಾವಿನ್ಸ್ ಏನಿದೆ, ಕರಾಚಿ, ಲಾಹೋರು, ಇಸ್ಲಾಮಾಬಾದು, ಇಲ್ಲಿ ತಿನ್ಕೊಂಡು ಬಿದ್ದಿರ್ತಾರೆ. ನಮಗೆ ಏನು ಸಿಗೋದಿಲ್ಲ, ನೆಟ್ಗೊಂದು ರೋಡ್ ಇಲ್ಲ, ಕರೆಂಟ್ ಕನೆಕ್ಷನ್ ಇಲ್ಲ, ಏನೂ ಇಲ್ಲ. ನಮಗೆ ಎಲ್ಲ ಸೌಕರ್ಯ ಬೇಕು ಅಂತ ಅಲ್ಲೊಂದು ಪ್ರತಿರೋಧ ಇದೆ ಬಲೂಚಿಸ್ತಾನದ ರೀತಿಯಲ್ಲಿ. ಈ ಪ್ರತಿರೋಧ ಇರುವಂತಹ ಖೈಬರ್ ಪಖ್ತೂನ್ಖ್ವಾ ಎಲ್ಲಿ ಬರುತ್ತೆ ಅಂದರೆ ಪಾಕಿಸ್ತಾನದ ಉತ್ತರ ಭಾಗದಲ್ಲಿ ಬರುತ್ತೆ. ಉತ್ತರ ಭಾಗದಲ್ಲಿ ಬಲೂಚಿಸ್ತಾನ, ಪಶ್ಚಿಮ ಭಾಗದಲ್ಲಿ ಬಂದರೆ ಉತ್ತರದ ಭಾಗದಲ್ಲಿ ಈ ಖೈಬರ್ ಪಖ್ತೂನ್ಖ್ವಾ ಅನ್ನುವಂಥ ಪ್ರದೇಶಗಳು ಬರ್ತವೆ. ಅವರದ್ದು ಸಹ ಇದೇ ಗೋಳು. ನಾವು ಸ್ವಲ್ಪ ಭಿನ್ನವಾಗಿರುವಂತಹ ಸಮುದಾಯಗಳಾಗಿರೋದ್ರಿಂದ ನಮ್ಮ ಮೇಲೆ ಈ ಪಂಜಾಬ್ ಪ್ರಾಂತ್ಯದವರು, ಪಂಜಾಬ್ ಅಂದರೆ ಇಂಡಿಯಾ ಅನ್ಕೋಬೇಡಿ, ಪಾಕಿಸ್ತಾನದ ಆ ಭಾಗಗಳನ್ನು ಪಂಜಾಬ್ ಅಂತಲೇ ಕರೆಯೋದು, ಪಂಜಾಬ್ ಪ್ರಾವಿನ್ಸ್ ಅಂತಲೇ ಕರೆಯೋದು. ಅಲ್ಲಿರುವಂತಹ ಜನರು ಶ್ರೀಮಂತರು, ಬಂಡವಾಳಶಾಹಿಗಳು, ಸರ್ಕಾರದವರು ಎಲ್ಲ ಸೇರ್ಕೊಂಡು ಕಿತ್ಕೊಂಡು ತಿಂತಾರೆ, ನಮಗೇನು ಕೊಡಲ್ಲ. ಆ ಸಿಟ್ಟು ಇಲ್ಲಿದೆ. ಹಾಗಾಗಿ ಅಲ್ಲಿ ಉಗ್ರರು ಅಡಗಿದ್ದಾರೆ ಅನ್ನುವಂತಹ ಮಾಹಿತಿ ಬಂದ ತಕ್ಷಣ ಆರ್ಮಿಯವರು ಇದ್ದರೂ ಇರಬಹುದು, ಯಾಕಂದ್ರೆ ಪ್ರತಿರೋಧ ಇದೆ, ಪ್ರತಿಭಟನೆಗಳು ನಡೀತಾ ಇರ್ತವೆ. ಪಕ್ಕದಲ್ಲಿ ಬಲೂಚಿಸ್ತಾನದ ಈ ಎಫೆಕ್ಟ್ ಇರುತ್ತೆ. ಹಾಕ್ರಿ ಬಾಂಬು, ಸತ್ತರೆ ಏನು ಜನ ತಾನೇ ಸಾಯೋದು ಅಂತ ಹೋಗಿ ಹಾಕೋರೆ. 30 ಜನ ಪಾಪ ಅಮಾಯಕರು ಜೀವ ಕಳ್ಕೊಂಡಿದ್ದಾರೆ. ಸೊ ಇದಿಷ್ಟು ಇಲ್ಲಿ ಖೈಬರ್ ಪಖ್ತೂನ್ಖ್ವಾ ಪ್ರದೇಶದಲ್ಲಿ ನಡೆದಿರುವಂತಹ ಬಾಂಬ್ ದಾಳಿಯ ವಿವರಗಳು. ಇನ್ನು ಪಾಕಿಸ್ತಾನ ಅದರ ಬಗ್ಗೆ ಒಂದು ತನಿಖೆ ಮಾಡಿ ಯಾರು ತಪ್ಪಿತಸ್ಥರು ಶಿಕ್ಷೆ ಕೊಟ್ಟು, ಆರ್ಮಿಗೆ ಶಿಕ್ಷೆ ಕೊಟ್ಟು, ಅದೆಲ್ಲ ನಡೆಯೋ ಕೆಲಸ ಅಲ್ಲ. ಹಾಗಾಗಿ ಸತ್ತವರು ಸತ್ತಂಗೆ, ಇದ್ದವರು ಇದ್ದಂಗೆ, ಅಲ್ಲಿಗೆ ಅದು ಮುಗಿದೋಗುತ್ತೆ, ಮುಂದಕ್ಕೇನೂ ಹೋಗಲ್ಲ, ಅಲ್ಲೇ ಇರುತ್ತೆ ಅಷ್ಟೇ. ಇಷ್ಟೇ ಈ ವಿವರಗಳು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.